ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ ಜಿಲ್ಲೆಯ ಗಡಿಯಲ್ಲಿರುವ ತೆಲಂಗಾಣ ರಾಜ್ಯದ ಸಂಗಾರೆಡ್ಡಿ ಜಿಲ್ಲೆಯ ನಾಲ್ಕಲ್ ಮಂಡಲ ವ್ಯಾಪ್ತಿಯಲ್ಲಿ ಬರುವ ರೇಜಂತಲ್ ಗ್ರಾಮದ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಶ್ರೀ ಸಿದ್ಧಿವಿನಾಯಕರ 224ನೇ ಜಯಂತಿ ಉತ್ಸವ ಅಂಗವಾಗಿ ದಿನಾಂಕ 12ರಿಂದ 15ರವರೆಗೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 13ರಂದು ಸುಮಾರು 250ಕ್ಕೂ ಅಧಿಕ ಭಕ್ತರು ದಂಪತಿ ಸಮೇತವಾಗಿ ತಮ್ಮ ಕುಟುಂಬಸ್ಥರೊಂದಿಗೆ ಗಣಪತಿ ಹವನ, ಶತಚಂಡಿ ಹವನ, ಪೂರ್ಣಾಹುತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಎಂದು ಸಿದ್ಧಿವಿನಾಯಕ ದೇವಸ್ಥಾನದ ಟ್ರಸ್ಟಿಗಳಾಗಿರುವ ಅಧ್ಯಕ್ಷರಾದ ಅಶೋಕ್ ರೇಜಂತಲ್ ಅವರು ಮಾತನಾಡಿ ತಿಳಿಸಿದ್ದಾರೆ. ಅಶೋಕ್ ರೇಜಂತಲ್ ಅವರು ಮುಂದುವರೆದು ಮಾತನಾಡಿ, ದಿನಾಂಕ 12ರಿಂದ 15ರವರೆಗೆ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿರುವ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯದ ಸುಮಾರು 750ಕ್ಕೂ ಅಧಿಕ ಜನರು ಹೆಸರು ನೋಂದಣಿ ಮಾಡಿಕೊಂಡಿದ್ದು, ಪ್ರತಿನಿತ್ಯ 250 ದಂಪತಿಗಳು ಗಣಪತಿ ಶತಚಂಡಿ ಪೂರ್ಣಾಹುತಿ ಹವನದಲ್ಲಿ ಭಾಗವಹಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಳಿಗಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಈ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಸುಮಾರು 224 ವರ್ಷಗಳ ಹಿಂದೆ ಗಣಪತಿ ಮೂರ್ತಿ ಉದ್ಭವವಾಗಿತ್ತು. ಚಿಕ್ಕ ಮೂರ್ತಿ ಈಗ ಬೃಹದಾಕಾರವಾಗಿ ಬೆಳೆದಿದೆ. ಅನೇಕ ಭಕ್ತರು ಬೇಡಿದ ವರವನ್ನ ಪೂರೈಸುವ ಇಷ್ಟ ದೇವತೆ ಶ್ರೀ ಸಿದ್ಧಿವಿನಾಯಕ ದೇವರಾಗಿದ್ದಾರೆ ಎಂದು ಭಕ್ತರು ನಂಬಿದ್ದಾರೆ ಎಂದು ತಿಳಿಸಿದರು. ದಿನಾಂಕ 12ರಿಂದ 15ರವರೆಗೆ ಭಕ್ತಾದಿಗಳಿಗೆ ಮಹಾಪ್ರಸಾದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಇಂದು ನಡೆದ ಹವನ ಕಾರ್ಯಕ್ರಮದಲ್ಲಿ 250ಕ್ಕೂ ಅಧಿಕ ದಂಪತಿಗಳು ತಮ್ಮ ಕುಟುಂಬ ಸಮೇತವಾಗಿ ಪಾಲ್ಗೊಂಡು ಧಾರ್ಮಿಕ ವಿಧಾನಗಳನ್ನು ನಡೆಸಿಕೊಟ್ಟರು. ದಿನಾಂಕ 15ರಂದು ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಬೆಳಗ್ಗೆ ಸಾಮೂಹಿಕ ಕಲ್ಯಾಣ ಮಹೋತ್ಸವ ಕೂಡ ಜರುಗಲಿದೆ. ಅಂದು ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ಕಾರ್ಯಕ್ರಮ ಜರುಗಲಿದೆ. ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶ್ರೀ ಸಿದ್ಧಿವಿನಾಯಕ ದೇವರ ಒಂದು ಆಶೀರ್ವಾದನ ಪಡೆದುಕೊಂಡು ಪುನೀತರಾಗಬೇಕಾಗಿ ವಿನಂತಿಯನ್ನ ಮಾಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಶ್ರೀ ಸಿದ್ಧಿವಿನಾಯಕ ದೇವರ 224ನೇ ಜಯಂತಿ ಉತ್ಸವ ಅತ್ಯಂತ ವಿಶೇಷವಾಗಿ ಆಚರಣೆ ಮಾಡಲಾಗ್ತಾ ಇದೆ. ಸುಮಾರು ವಿವಿಧ ನಮೂನೆಯ 25 ಕ್ವಿಂಟಲ್ ಹೂ ತರಲಾಗಿದ್ದು, ದೇವಸ್ಥಾನದ ಅಲಂಕಾರ ಹಾಗೂ ಪುಷ್ಪಾರ್ಚನೆ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದರು. ದಿನಾಂಕ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅಂಗವಾಗಿ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಪೂಜೆ ಇತ್ಯಾದಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 22ರಂದು ರೇಜಂತಲ್ ಸಿದ್ಧಿವಿನಾಯಕ ದೇವರ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವುದಾಗಿ ಮನವಿಯನ್ನ ಮಾಡಿದರು. ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಪೂಜಾರಿ ಪ್ರಶಾಂತ್ ಜೋಶಿ ಅವರು ಮಾತನಾಡಿ, ಶ್ರೀ ಸಿದ್ಧಿವಿನಾಯಕ ದೇವರ 224ನೇ ಜಯಂತಿ ಉತ್ಸವ ಅಂಗವಾಗಿ 12ರಿಂದ 15ರವರೆಗೆ ಗಣಪತಿ ಹೋಮ, ಶತಚಂಡಿ ಹವನ, ಪೂರ್ಣಾಹುತಿ ಸೇರಿದಂತೆ ವಿವಿಧ ಧಾರ್ಮಿಕ
ವಿನಾಯಕ ಟೆಂಪಲ್ ಅಧ್ಯಕ್ಷನು. ಇಲ್ಲಿ ಪ್ರತಿ ವರ್ಷ ಸಿದ್ಧಿವಿನಾಯಕರ ಜನ್ಮೋತ್ಸವ ಆಚರಿಸಲಾಗುತ್ತದೆ. ಇದು ಜನ್ಮೋತ್ಸವ ತಿಥಿ ಪ್ರಕಾರ ಬರುತ್ತದೆ. ಅದರ ಸಲುವಾಗಿ ಈ ಸರಿ ಜನವರಿ 12, 13, 14 ಗಣಯಜ್ಞ, ಗಾಯತ್ರಿ ಯಜ್ಞ, ಚಂಡಿ ಯಜ್ಞ, ಇವು ಯಜ್ಞಗಳು ಮತ್ತು ಅಭಿಷೇಕಗಳು, ಫೂಲ ಅರ್ಚನೆಗಳು, ಹೂವದ ಅರ್ಚನೆಗಳು ಮತ್ತು ಕಲ್ಯಾಣೋತ್ಸವ ಇವೆಲ್ಲ 5 ದಿವಸದಲ್ಲಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಇಲ್ಲಿನ ಕರ್ನಾಟಕ ಮತ್ತು ತೆಲಂಗಾಣ, ಮಹಾರಾಷ್ಟ್ರ ಎಲ್ಲ ಭಕ್ತಾದಿಗಳು ಬಂದು ಇದರಲ್ಲಿ ಭಾಗವಹಿಸಿ ತನ್ನ ಮನಸ್ಸಿನ ಪ್ರಕಾರ ಅವರ ಮನಪೂರ್ವಕವಾಗಿ ಎಲ್ಲದರಲ್ಲಿ ಭಾಗವಹಿಸಿ ಪೂಜಾ ಅರ್ಚನೆ ಯಜ್ಞಗಳನ್ನು ಮಾಡಿಕೊಂಡು ಅವರ ಮನ ಕಾಮನೆಗಳನ್ನೆಲ್ಲ ನೆರವೇರಿಸಿಕೊಂಡು ದೇವರಿಂದ ಅವರ ಅಪಾರ ಭಕ್ತಿಯಿಂದ ಅವರಿಗೆ ಮನವೊಲಿಕೆಗಳೆಲ್ಲ ನೆರವೇರಿಸಿಕೊಳ್ಳುತ್ತಾರೆ. ಇದು ಈ ಪ್ರಕಾರ 500 ಕಿಲೋಮೀಟರಲ್ಲಿ ಎಲ್ಲಿ ಆಗುವುದಿಲ್ಲ. ಇಲ್ಲಿ ದಾಸೋಹವೂ ಬಹಳ ಆಗುತ್ತದೆ ಮತ್ತು ಪೂಜಾ ಪುನಸ್ಕಾರ ಎಲ್ಲ ಸಿದ್ಧಿವಿನಾಯಕ ಆಶೀರ್ವಾದದಿಂದ ನಮ್ಮ ಹಿಂದೂ ಧರ್ಮಕ್ಕೆ ರಕ್ಷಣೆ ಆಗಲಿ. ಅದೇ ಪ್ರಕಾರ ಎಲ್ಲ ನಮ್ಮ ಭಾರತಕ್ಕೆ ಆಶೀರ್ವದಿಸಲಿ ಎಂದು ನಾನು ಕೋರಿಕೊಳ್ಳುತ್ತೇನೆ. ಹೂವದು ಅರ್ಚನಾ 25 ಕ್ವಿಂಟಲು ದೇವರಿಗೆ ಎಲ್ಲ ಥರದ ಹೂವುಗಳನ್ನು ಅರ್ಪಣೆ ಮಾಡಿ ದೇವರಿಗೆ ಮನವೊಲಿಕೆ ಮಾಡುತ್ತಾರೆ. ಅಲ್ಲದೆ ನಾಳೆ ಡ್ರೈ ಫ್ರೂಟ್ಲಿಂದನೂ ಅಭಿಷೇಕ ಮಾಡುತ್ತಾರೆ. 12, 13, 14, 15 ಕಲ್ಯಾಣೋತ್ಸವ 14ನೇ ತಾರೀಕು 15ನೇ ತಾರೀಕು ನೆರವೇರುತ್ತದೆ. ಅವತ್ತಿನ ಎಲ್ಲ ಯಾರ್ಯಾರ್ದು ವಿವಾದ ಅಡಚಣೆಗಳಿರುತ್ತದೆ ದೇವರಲ್ಲಿ ಕೋರಿಕೆ ಮಾಡಿಕೊಂಡು ಅವರ ಮನವೊಲಿಕೆ ದೇವರನ್ನು ಮಾಡುತ್ತಾರೆ. ಅದಲ್ಲದೆ ಸಿದ್ಧಿವಿನಾಯಕ ಆಶೀರ್ವಾದದಿಂದ ನರೇಂದ್ರ ಮೋದಿ ಆತಿಥ್ಯದಲ್ಲಿ ಇದು ಜನವರಿ 22ನೇ ದಿನ ರಾಮ ಅಯೋಧ್ಯದ ಎಲ್ಲ ಕಾರ್ಯಕ್ರಮಗಳನ್ನು ದೇವರ ಅನುಗುಣವಾಗಿ ಸುರಕ್ಷಿತವಾಗಿ ಭಕ್ತಿಯಿಂದ ನೆರವೇರಿಸಬೇಕೆಂದು ಕೋರಿಕೊಳ್ಳುತ್ತೇನೆ ದೇವರಲ್ಲಿ ಸಿದ್ಧಿವಿನಾಯಕದಲ್ಲಿ. ಇದು ನಮ್ಮ ಭಾರತದ ಹಿಂದೂ ಧರ್ಮದ ದೊಡ್ಡ ಕಾರ್ಯಕ್ರಮವಿದೆ. ಪ್ರಪಂಚದಲ್ಲೇ ಪ್ರಸಿದ್ಧವಾಗಿ ಹೋಗಬೇಕೆಂದು ಸಿದ್ಧಿವಿನಾಯಕದಲ್ಲಿ ಕೋರಿಕೊಳ್ಳುತ್ತೇನೆ.